ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಸಿಂಪಲ್ ಆಗಿ ಟೊಮೆಟೊ ಪುಲಾವ್ ಮಾಡಿ ತೋರಿಸುತ್ತೇನೆ. ಟೊಮೆಟೊ ಪುಲಾವ್ಗೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಇಟ್ಟುಕೊಂಡಿದ್ದೇನೆ. ಇಲ್ಲಿ ನಾನು 3 ಗ್ಲಾಸು ಅಕ್ಕಿ ತಗೊಂಡಿದ್ದೇನೆ. ತೂಕದ ಲೆಕ್ಕಕ್ಕೆ ಅಂದರೆ ಅರ್ಧ ಕಿಲೋ ಆಗ್ಬೋದು. ನೋಡಿ, ಟೊಮೆಟೊ ಪಲಾವ್ಗೆ ಬೇಕಾಗುವ ಮಸಾಲ ಎಲ್ಲವನ್ನು ಇಟ್ಟುಕೊಂಡಿದ್ದೇನೆ. ಗ್ಯಾಸ್ ಚಾಲೂ ಮಾಡಿ ಕುಕ್ಕರ್ ಇಟ್ಟಿದ್ದೇನೆ. ಅದರಲ್ಲಿ 2 ರಿಂದ 3 ಚಮಚ ಎಣ್ಣೆ ಹಾಕಿದ್ದೇನೆ. 2 ಚಮಚ ತುಪ್ಪ ಹಾಕಿದ್ದೇನೆ. ತುಪ್ಪ ಇಲ್ಲ ಅಂದರೆ ಬರೀ ಎಣ್ಣೆ ಕೂಡ ಹಾಕ್ಬೋದು. ಈಗ ಇದು ಕಾಯ್ದಿದೆ. ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೇನೆ. ಚಕ್ಕೆ, ಲವಂಗ, ಮೆಣಸು, ಚಕ್ಕರಮಗ್ಗು, ದೊಡ್ಡ ಏಲಕ್ಕಿ, ಪಲಾವ್ ಎಲೆ ಹಾಕಿ ಗ್ಯಾಸ್ ಸ್ಲೋ ಮಾಡ್ತೇನೆ, ಯಾಕಂದರೆ ಲವಂಗ ಸಿಡಿತದೆ, ಅದಕ್ಕಾಗಿ. ಈಗ ಉದ್ದಗೆ ಕಟ್ ಮಾಡಿರುವ 4 ರಿಂದ 5 ಉಳ್ಳಾಗಡ್ಡಿ ಹಾಕ್ತಾ ಇದ್ದೇನೆ ಮತ್ತು ಅದರಲ್ಲೇ ಕರಿಬೇವು ಕೂಡ ಹಾಕಿದ್ದೇನೆ. ಗ್ಯಾಸು ಫಾಸ್ಟ್ ಮಾಡಿ ಸ್ವಲ್ಪ ಕೈ ಆಡಿಸಿ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಹಸೆ ವಾಸನೆ ಹೋಗುವ ತನಕ ಸರಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಹಸೆ ವಾಸನೆ ಹೋಗಿದೆ. ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಕೂಡ ಮೆತ್ತಗಾಗೋ ತನಕ ಮಿಕ್ಸ್ ಮಾಡ್ತಾ ಇರ್ತೇನೆ. 5 ನಿಮಿಷ ಗ್ಯಾಸ್ ಸ್ಲೋ ಮಾಡಿ ಟೊಮೆಟೊ ಬೇಯಲಿಕ್ಕೆ ಬಿಡ್ತೇನೆ. ಈ ಸೈಡಲ್ಲಿ ಟೊಮೆಟೊ ಪಲಾವಿಗೆ ಬೇಕಾಗುವಷ್ಟು ನೀರು ಬಿಸಿ ಮಾಡಲಿಕ್ಕೆ ಇಡುತ್ತೇನೆ. ಈಗ ಟೊಮೆಟೊ ಮೆತ್ತಗಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಮಸಾಲವನ್ನು ಹಾಕುತ್ತೇನೆ. ಅರ್ಧ ಚಮಚ ಅರಿಶಿನ, 2 ಚಮಚ ಅಚ್ಕಾರ ಪುಡಿ, 1 ಚಮಚ ಧನಿಯಾ ಪುಡಿ, 1 ಚಮಚ ಗರಂ ಮಸಾಲ. ಈಗ ಮಸಾಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ಎಷ್ಟು ಮೆತ್ತಗಾಗಿದೆ ನೋಡಿ, ಈ ರೀತಿ ಮೆತ್ತಗಾಗಬೇಕಾಗುತ್ತೆ. ಈಗ ಅಕ್ಕಿ ಹಾಕ್ತಾ ಇದ್ದೇನೆ. ಇದನ್ನು 2 ರಿಂದ 3 ಸಲ ತೊಳೆದು ಅರ್ಧ ತಾಸು ನೆನೆ ಇಟ್ಟಿದ್ದೆ. ಈಗ ಅಕ್ಕಿಯನ್ನು ಮಸಾಲದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡುತ್ತೇನೆ. ನಾವು ಇಲ್ಲಿ ಯಾವುದೇ ಪುಲಾವ್ ಮಾಡಲಿ 15 ರಿಂದ 20 ನಿಮಿಷ ಅಕ್ಕಿ ನೆನೆ ಇಟ್ಟರೆ ತುಂಬ ಸಾಫ್ಟಾಗಿ ಬರುತ್ತೆ. ಅರ್ಧ ಬಟ್ಲು ಪುದೀನ ಹಾಕಿದ್ದೇನೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ 1 ಬಟ್ಲು ಕೊತ್ತಂಬರಿ ಹಾಕುತ್ತೇನೆ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಕಾಯಲಿಕ್ಕೆ ಇಟ್ಟಿದ್ನೆಲ್ಲ ಆ ನೀರನ್ನು ಹಾಕುತ್ತೇನೆ. ನಾನು 3 ಗ್ಲಾಸು ಅಕ್ಕಿ ತಗೊಂಡಿದ್ದೆ. ಅರ್ಧ ಗ್ಲಾಸಿಂದನೇ 5 ಗ್ಲಾಸು ನೀರು ಹಾಕಿದ್ದೇನೆ. ಈಗ ಗ್ಯಾಸ್ ಫಾಸ್ಟ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡುತ್ತೇನೆ. ಪಲಾವು ಉದುರಬೇಕಂದ್ರೆ ನೀರು ಕಮ್ಮಿ ಹಾಕಬೇಕಾಗುತ್ತೆ. ಮಿದು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಈಗ ಮಿಕ್ಸ್ ಮಾಡಿ ಆಯಿತು. ಮುಚ್ಚಳ ಮುಚ್ತಾ ಇದ್ದೇನೆ. ನಾನು ಇಲ್ಲಿ 1 ಸೀಟಿ ತಗೊಳ್ತೇನೆ. ನಮ್ಮ ಕುಕ್ಕರಲ್ಲಿ 2 ಸೀಟಿ ತೊಗೊಂಡ್ರೆ ತಳ ಹಿಡಿಯುತ್ತೆ, ಅದಕ್ಕಾಗಿ 1 ಸೀಟಿ ತೊಗೊಂಡಿದ್ದೇನೆ. ನಿಮ್ಮ ಕುಕ್ಕರ್ ಹೇಗಿದೆ ನೋಡಿ, ಆ ಪ್ರಕಾರ ಸೀಟಿ ತಗೊಳ್ಳಿ. ಈಗ ಗ್ಯಾಸ್ ಬಂದ್ ಮಾಡುತ್ತೇನೆ. ಸೀಟಿ ಹೋದ ನಂತರ ಕೆಳಗಡೆ ತೊಗೊಂಡಿದ್ದೇನೆ. ಕೆಳಗಡೆ ತೊಗೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಮಸ್ತ್ ಬಂದಿದೆ. ಇದು ತುಂಬ ಸುಲಭವಾದ ರೆಸಿಪಿ. ಅರ್ಧ ತಾಸಿನಲ್ಲಿ ಕೂಡ ಮಾಡಿ ತಿನ್ಬೋದು. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಒಂದ್ಸಲ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.